Hello students, today let's see about the handling ordinary files. So ಹೆಂಗೆ ಒಂದು ordinary files ನ ಹ್ಯಾಂಡಲ್ ಮಾಡ್ತೀರಾ ಅಂತ. So first is cat command ನೋಡಿ. cat command ಏನಕ್ಕೆ to displaying and creating files. ಒಂದು ಫೈಲ್ ನ ಕ್ರಿಯೇಟ್ ಮಾಡೋಕ್ಕೆ ಅಥವಾ ಡಿಸ್ಪ್ಲೇ ಮಾಡೋದಕ್ಕೆ ನೀವು cat command ನ ಯೂಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ $cat department.list ಅಂತ ಕೊಡ್ತೀವಿ. department.list. ಸೊ ಏನಂತ ಬರುತ್ತೆ, ಏನೋ ಅಕೌಂಟ್ಸ್ 6213 and then procs 5423. ಸೊ ಈ ತರ ಔಟ್ಪುಟ್ ಬಂತು. ಅಗೇನ್ ಮತ್ತೆ ಡಾಲರ್ ಕಮಾಂಡ್ ಬರುತ್ತೆ. ಮೀನ್ಸ್ ನೀವು ಒಂದು ಕ್ಯಾಟ್ ಜೊತೆ ಒಂದು ಫೈಲ್ ನೇಮ್ ನ ನೀವು ಕೊಡ್ಬೋದು. ಬೈ ಚಾನ್ಸ್ ನೀವು ಕೊಡ್ಬೋದು, ಎರಡು ಫೈಲ್ ನೇಮ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಚಾಪ್ಟರ್ 01 ಅಂಡ್ ಚಾಪ್ಟರ್ 02 ಅಂತ. ಬಟ್ ಏನಾಗುತ್ತೆ, ಮಿಕ್ಸ್ ಆಗ್ಬಿಡುತ್ತೆ. ಚಾಪ್ಟರ್ 01 ನಲ್ಲಿರೋ ಇನ್ಫಾರ್ಮೇಶನ್ ಚಾಪ್ಟರ್ 02 ಫೈಲ್ ಅಲ್ಲಿರೋ ಇನ್ಫಾರ್ಮೇಶನ್ ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ. ಯಾವುದು ಇನ್ಫಾರ್ಮೇಶನ್ ಯಾವುದು ಫೈಲ್ ಅಲ್ಲಿ ಇತ್ತು ಅಂತ ಗೊತ್ತಾಗಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ಇಟ್ ಇಸ್ ಬೆಟರ್ ಟು ಗಿವ್ ಓನ್ಲಿ ಒನ್ ಫೈಲ್ ನೇಮ್ ಆಸ್ ಆರ್ಗ್ಯುಮೆಂಟ್. ಓಕೆ, ಆರ್ಗ್ಯುಮೆಂಟ್ ಆಗಿ ಒಂದು ಫೈಲ್ ನೇಮ್ ಕೊಟ್ರೆ ಕರೆಕ್ಟ್ ಆಗಿ ಡಿಸ್ಪ್ಲೇ ಆಗುತ್ತೆ. ಸೊ ಕ್ಯಾಟ್ ಆಪ್ಷನ್ಸ್, ಏನೇನು ಆಪ್ಷನ್ಸ್ ಯೂಸ್ ಮಾಡ್ತೀವಿ, -v ಅಂತ ಯೂಸ್ ಮಾಡ್ತೀವಿ. -v ಏನಕ್ಕೆ ಅಂದ್ರೆ ಇಟ್ ಇಸ್ ಯೂಸ್ಡ್ ಫಾರ್ ಡಿಸ್ಪ್ಲೇಯಿಂಗ್ ಟೆಕ್ಸ್ಟ್ ಫೈಲ್ಸ್ ಓನ್ಲಿ ಅಲ್ವಾ. ಸೊ ಕ್ಯಾಟ್ ಅಲ್ಲಿ ಯೂಶಲಿ ಏನಾಗುತ್ತೆ, ಟೆಕ್ಸ್ಟ್ ಫೈಲ್ಸ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ನೀವು ಯಾವುದೋ ಆಸ್ಕಿ ಕ್ಯಾರೆಕ್ಟರ್ಸ್ ಕೊಟ್ಟಿರ್ತೀರಾ ಅಥವಾ ಬೈನರಿ ಫೈಲ್ಸ್, ಬೈನರಿ ಇನ್ಫಾರ್ಮೇಶನ್ ಅದೆಲ್ಲ ಡಿಸ್ಪ್ಲೇ ಆಗಲ್ಲ. ಸೊ ಅವಾಗ ನೀವು $cat -v ಅಂತ ಕೊಟ್ರೆ ಇಟ್ ವಿಲ್ ಪ್ರಿಂಟ್ ಆಲ್ ದ ಕ್ಯಾರೆಕ್ಟರ್ಸ್. ಟೆಕ್ಸ್ಟ್ ಫೈಲ್ಸ್ ಮಾತ್ರ ಅಲ್ಲ, ಟೆಕ್ಸ್ಟ್ ಮತ್ತೆ ಬೈನರಿ ಫೈಲ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಇನ್ನೊಂದು ಆಪ್ಷನ್ ಏನು ಅಂದ್ರೆ -n ಆಪ್ಷನ್ಸ್, ಅಂದ್ರೆ ನಂಬರಿಂಗ್ ಕೊಡೋದಕ್ಕೆ ನೀವು -n ಆಪ್ಷನ್ಸ್ ನ ಯೂಸ್ ಮಾಡ್ತಾರೆ. ಸಿ ಇಯರ್ 1 2 ಈ ತರ ನಂಬರಿಂಗ್ ಡಿಸ್ಪ್ಲೇ ಆಗುತ್ತೆ. ಅದಕ್ಕೆ -n ಆಪ್ಷನ್ಸ್ ನ ಕೊಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಯೂಸಿಂಗ್ ಕ್ಯಾಟ್ ಕ್ರಿಯೇಟ್ ಎ ಫೈಲ್. ನೀವು ಕ್ಯಾಟ್ ನ ಯೂಸ್ ಮಾಡಿ ಒಂದು ಫೈಲ್ ನ ಕ್ರಿಯೇಟ್ ಮಾಡ್ಬೋದು. ಹೆಂಗ್ ಕ್ರಿಯೇಟ್ ಮಾಡ್ತೀರಾ ನಾನು ಆಲ್ರೆಡಿ ಹೇಳಿದ್ದೆ ಲಾಸ್ಟ್ ಟೈಮ್. ಸಿ ಇಯರ್ $cat ಈ ಸಿಂಬಲ್ ನ ಯೂಸ್ ಮಾಡಿ ಫೈಲ್ ನೇಮ್ ನ ಕೊಡ್ಬೇಕು. ಸೊ ಇವಾಗ ಫೂ ಅಂತ ಒಂದು ಫೈಲ್ ಕ್ರಿಯೇಟ್ ಆಯ್ತು. ಸೊ ಇಲ್ಲೇನಿದೆ, ಈ ಸಿಂಬಲ್ ಕ್ರಿಯೇಟ್ಸ್ ಎ ಫೈಲ್ ನೇಮ್ ಅಂತ, ಕ್ರಿಯೇಟ್ಸ್ ಎ ಫೈಲ್ ನೇಮ್. ಓಕೆ, ನೀವು ಇನ್ಫಾರ್ಮೇಶನ್ ಹೆಂಗೆ ಸ್ಟಾರ್ಟ್ ಮಾಡಬೇಕು, Ctrl+D ಈ ತರ ಕೊಟ್ಟಾಗ Ctrl+D ಕೊಟ್ರೆ ಅದು ಮಾತ್ರ ಡಾಲರ್ ಪ್ರಾಂಪ್ಟಿಗೆ ಬರುತ್ತೆ, ಇಲ್ಲಾಂದ್ರೆ ಅದು ಬರಲ್ಲ. ಸುಮ್ಮನೆ ಇನ್ಫಾರ್ಮೇಶನ್ ತಗೊಂತಾನೆ ಇರುತ್ತೆ. ಸೊ Ctrl+D ಕೊಟ್ಟ ತಕ್ಷಣ ಎಂಡ್ ಆಫ್ ಫೈಲ್ ಅಂತ. ಓಕೆ, ಅವಾಗ ಡಾಲರ್ ಪ್ರಾಂಪ್ಟ್ ಬಂತು. ಸೊ ಇವಾಗ ನೀವು ಕೊಡಿ, ಅಂದ್ರೆ ಡಿಸ್ಪ್ಲೇ ಮಾಡೋದಕ್ಕೆ ಏನ್ ಯೂಸ್ ಮಾಡ್ತೀರಾ, cat foo ಅಂತ ಕೊಡ್ರಿ ಇವಾಗ. ಸೊ ನೀವೇನ್ ಮಾಡಿದ್ರಿ, ಫೈಲ್ ಕ್ರಿಯೇಟ್ ಮಾಡಿ ಅದಕ್ಕೆ ಇನ್ಫಾರ್ಮೇಶನ್ ಕೂಡ ಹಾಕಿದ್ರಿ ಬೈ ಯೂಸಿಂಗ್ cat ಕಮಾಂಡ್. ಸೊ ಇವಾಗ ಡಿಸ್ಪ್ಲೇ ಮಾಡಿ cat foo ಅಂತ. ಸೇಮ್ ಇದು ಸಿಂಬಲ್ ಕ್ರಿಯೇಟ್ಸ್ ಎ ಫೈಲ್ ನೇಮ್ ಅಂತ ಬರುತ್ತೆ. Okay, in this way you can create a file also by using cat command. So cat use ಮಾಡಿ ಇದನ್ನ ಕಂಟೆಂಟ್ಸ್ ಡಿಸ್ಪ್ಲೇ ಮಾಡಬಹುದು ಅಥವಾ ಈ ಸಿಂಬಲ್ ಯೂಸ್ ಮಾಡಿದ್ರೆ ಫೈಲ್ ಕೂಡ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕಮಾಂಡ್ ಇಸ್ cp. cp ಅಂದ್ರೆ ಏನು, ಕಾಪಿಯಿಂಗ್ ಎ ಫೈಲ್. ಸೊ ಕಾಪಿಯಿಂಗ್ ಎ ಫೈಲ್ ಅಂತ ಅಂತೀರಾ. ಫಾರ್ ಎಕ್ಸಾಂಪಲ್ cp ಚಾಪ್ಟರ್ 012 ಯೂನಿಟ್ 1 means it will transfer the contents of chapter 012 unit 1. ಸೊ ಇವಾಗ ಚಾಪ್ಟರ್ 01 ಅಲ್ಲಿ ಏನೇನೋ ಇನ್ಫಾರ್ಮೇಶನ್ ಇರುತ್ತೆ. ಸೊ ABC ಈ ರೀತಿ ಇನ್ಫಾರ್ಮೇಶನ್ ಇರುತ್ತೆ. ಸೊ ಇವಾಗ ನೀವು ಕೊಡ್ರಿ cat ಯೂನಿಟ್ 1, ಈ ಕಮಾಂಡ್ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಯೂನಿಟ್ 1 ಅಂತ ಕೊಡ್ರಿ. ಸೊ ABC ಅಂತ ಡಿಸ್ಪ್ಲೇ ಆಗುತ್ತೆ. ಅಂದ್ರೆ ಚಾಪ್ಟರ್ 1 ಅಲ್ಲಿ ಇರೋ ಕಂಟೆಂಟ್ಸ್ ಎಲ್ಲ ಎಲ್ಲಿಗೆ ಹೋಯ್ತು, ಯೂನಿಟ್ 1 ಫೈಲಿಗೆ ಹೋಯ್ತು. ಇದಕ್ಕೆ ಕಾಪಿಯಿಂಗ್ ಎ ಫೈಲ್ ಅಂತ ಅಂತೀರಾ. ಅಂದ್ರೆ ಒಂದು ಫೈಲ್ ಅಲ್ಲಿರೋ ಇನ್ಫಾರ್ಮೇಶನ್ ಇನ್ನೊಂದು ಫೈಲಿಗೆ ಕಾಪಿ ಮಾಡ್ತೀರಾ. ಓಕೆ, ಇದಕ್ಕೆ ಏನಂತೀರಾ, cp ಕಮಾಂಡ್ ನ ಯೂಸ್ ಮಾಡ್ತೀರಾ. ಸೊ ನೆಕ್ಸ್ಟ್ ನೀವು ಪಾತ್ ನೇಮ್ ಯೂಸ್ ಮಾಡಬಹುದು. ಸಿ ಹಿಯರ್ $cp/path
home and then abc slash dot profile. ಸೊ ಡಾಟ್ ಪ್ರೊಫೈಲ್ ಅಂತ ಕೊಟ್ರಿ ಅಂದ್ರೆ ಡೆಸ್ಟಿನೇಷನ್ ಇಸ್ ಎ ಫೈಲ್. ಯಾವುದು ಡಾಟ್ ಪ್ರೊಫೈಲ್ ಅಂತ, ಡಾಟ್ ಅಂದ್ರೆ ಏನು, ಕರೆಂಟ್ ಅಲ್ಲಿರೋದು. ಸೊ ಎಲ್ಲಿ ಹೋಮ್ ABC ಡಾಟ್ ಪ್ರೊಫೈಲ್ ಇಂದ ಬರೀ ಡಾಟ್ ಪ್ರೊಫೈಲ್ ಹೋಗ್ಬೇಕು. ಯಾವ್ದು ಡಾಟ್ ಪ್ರೊಫೈಲ್ ಎಲ್ಲಾರು ಇರ್ಬೋದು, ಇದೇ ಡೈರೆಕ್ಟರಿ ಅಂತಿಲ್ಲ, ಎಲ್ಲಾದ್ರೂ ಇರ್ಬೋದು. ಅವಾಗ ಏನ್ ಯೂಸ್ ಮಾಡ್ತೀರಾ, ಸೊ ಇದ್ರ ಬದಲಿಗೆ $CP/home ABC ಡಾಟ್ ಪ್ರೊಫೈಲ್ ಸೇಮ್ ನೇಮ್ ನ ಮತ್ತೆ ಯೂಸ್ ಮಾಡೋ ಬದಲಿಗೆ ಡಾಟ್ ಅಂತ ಯೂಸ್ ಮಾಡ್ತೇವೆ. ಓಕೆ, ಸೇಮ್ ನೇಮ್ ನ ಯೂಸ್ ಮಾಡೋ ಬದಲಿಗೆ ಯು ಕ್ಯಾನ್ ಯೂಸ್ ದ ಡಾಟ್. ಓಕೆ, ಸೊ ನೀವು ಮಲ್ಟಿಪಲ್ ಫೈಲ್ಸ್ ಕೂಡ ಟ್ರಾನ್ಸ್ಫರ್ ಮಾಡ್ಬೋದು ಬೈ ಯೂಸಿಂಗ್ CP ಫೈಲ್. ಹೆಂಗೆ ಅಂದ್ರೆ, ಸೊ CP ಚಾಪ್ಟರ್ 01, ಚಾಪ್ಟರ್ 02, ಚಾಪ್ಟರ್ 03 ಪ್ರಾಕ್ಸ್ ಅಂತ. ಸೊ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಇದೆಲ್ಲ ಕಂಟೆಂಟ್ಸ್ ಎಲ್ಲಿಗೆ ಹೋಯ್ತು, ಪ್ರಾಕ್ಸ್ ಅನ್ನೋ ಫೈಲಿಗೆ ಹೋಯ್ತು. ಸೊ ಇನ್ಸ್ಟೆಡ್ ಆಫ್ ದಟ್ ಯು ಕ್ಯಾನ್ ಯೂಸ್ ಲೈಕ್ ದಿಸ್ ಆಲ್ಸೋ, $CP ಶಾಪ್ ಸ್ಟಾರ್ ಪ್ರಾಕ್ಸ್ ಅಂತ. ಸೊ ಅವಾಗ ಇದರಲ್ಲಿರೋ ಇನ್ಫಾರ್ಮೇಶನ್ ಎಲ್ಲ ಪ್ರಾಕ್ಸ್ಗೆ ಹೋಗುತ್ತೆ. ಅಂದ್ರೆ ಯು ಕ್ಯಾನ್ ಮೂವ್ ಮಲ್ಟಿಪಲ್ ಫೈಲ್ಸ್ ಇನ್ಫಾರ್ಮೇಶನ್ ಟು ಎ ಸಿಂಗಲ್ ಫೈಲ್. ಓಕೆ, ಸೊ CPಗೆ ಆಪ್ಷನ್ಸ್ ಕೂಡ ಇರುತ್ತೆ. ಏನ್ ಆಪ್ಷನ್ಸ್, ಸಿ ಹಿಯರ್ -i ಏನಕ್ಕೆ, ಇಟ್ ವಿಲ್ ವಾಂಟ್ಸ್ ದ ಯೂಸರ್ ಬಿಫೋರ್ ಕಾಪಿಂಗ್. ಓಕೆ, ಸೊ $CP -i ಆಪ್ಷನ್ ಕೊಟ್ಟು, ಸೊ ಚಾಪ್ಟರ್ 01 ಯೂನಿಟ್ 1 ಅಂತ ಕೊಟ್ಟು, ಸೊ ಏನಂತ ಕೇಳುತ್ತದು, CP ಓವರ್ ರೈಟ್ ಯೂನಿಟ್ 1 yes or no ಅಂತ ಕೇಳುತ್ತೆ. ಎಸ್ ಆರ್ ನೋ ಕ್ವಶನ್ ಮಾರ್ಕ್ ವೈ, ನೀವೇನಾದ್ರೂ ಕೊಡ್ಬೋದು, ಕ್ವಶನ್ ಮಾರ್ಕ್ ಬರುತ್ತೆ ಎಸ್ ಆರ್ ನೋ ಅಂತ. ಅಂದ್ರೆ ಯೂನಿಟ್ 1 ಅಲ್ಲಿ ಆಲ್ರೆಡಿ ಇನ್ಫಾರ್ಮೇಶನ್, ಬೇರೆ ಇನ್ಫಾರ್ಮೇಶನ್ ಇದೆ, ನೀವು ಚಾಪ್ಟರ್ 1 ಅಲ್ಲಿರೋ ಇನ್ಫಾರ್ಮೇಶನ್ ಯೂನಿಟ್ 1ಗೆ ಸೆಂಡ್ ಮಾಡ್ತಿದ್ರ, ಓವರ್ ರೈಟ್ ಮಾಡ್ಬೋದಾ ಅಂತ ಕೇಳುತ್ತವ. ಸೊ -i ಆಪ್ಷನ್ ಕೊಟ್ರೆ ಮಾತ್ರ, ಇಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಅದು ಎಲ್ಲ ಕಾಪಿ ಆಗುತ್ತೆ. ನೀವು -i ಆಪ್ಷನ್ ಕೊಟ್ರೆ ಇದು ಕೇಳುತ್ತೆ ಏನಂತ, ಓವರ್ ರೈಟ್ ಯೂನಿಟ್ 1 ಅಂತ. ಎಸ್ ಆರ್ ನೋ, ನೀವು ಇಲ್ಲಿ y ಅಂತ ಕೊಟ್ರೆ ಓವರ್ ರೈಟ್ ಆಗುತ್ತೆ, n ಅಂತ ಕೊಟ್ರೆ ಅದು ಕಾಪಿ ಆಗಲ್ಲ. ಎಸ್ ಅಂತ ಕೊಟ್ರೆ ಕಾಪಿ ಆಗುತ್ತೆ, n ಅಂತ ಕೊಟ್ರೆ ಕಾಪಿ ಆಗಲ್ಲ. ಓಕೆ, ಇನ್ನೊಂದು ಆಪ್ಷನ್ಸ್ ಇದೆ -r ಅಂತ, ಸೆಕೆಂಡ್ ಆಪ್ಷನ್ ಫಾರ್ CP -r ಅಂತ ಇದೆ. ಅಂದ್ರೆ ಕಾಪಿಂಗ್ ಡೈರೆಕ್ಟರಿ ಸ್ಟ್ರಕ್ಚರ್ಸ್. ಸೊ ಹೆಂಗೆ ಕಾಪಿ ಆಗುತ್ತೆ ಅಂದ್ರೆ, ಡೈರೆಕ್ಟರಿ ಸ್ಟ್ರಕ್ಚರ್ ಕೂಡ ಕಾಪಿ ಆಗುತ್ತೆ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಕೊಟ್ಟಿರ್ತೀರ ಪ್ರಾಕ್ಸ್ ಅಂತ, ಅದೇನ್ ಮಾಡುತ್ತೆ, ರಿಕರ್ಸಿವ್ ಬಿಹೇವಿಯರ್. ಅಂದ್ರೆ ಇಟ್ ವಿಲ್ ಎಕ್ಸಾಮಿನ್ ಆಲ್ ಫೈಲ್ಸ್ ಇನ್ ಇಟ್ಸ್ ಸಬ್ ಡೈರೆಕ್ಟರಿ. ಸೊ ಸಬ್ ಡೈರೆಕ್ಟರಿಗೆ ಹೋಗಿ ಅದರಲ್ಲಿರೋ ಫೈಲ್ಸ್ ಎಲ್ಲ ಚೆಕ್ ಮಾಡುತ್ತೆ. ಸೊ ಚೆಕ್ ಮಾಡಿದ್ಮೇಲೆ ಅದು ಟ್ರಾನ್ಸ್ಫರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ CP -r ಪ್ರಾಕ್ಸ್ ನ್ಯೂ ಪ್ರಾಕ್ಸ್ ಅಂತ ಕೊಡ್ತಾರೆ. ಸೊ ಪ್ರಾಕ್ಸ್ R ಅಂತ ಕೊಟ್ರೆ ಏನು, ಪ್ರಾಕ್ಸ್ ಅಲ್ಲಿರೋ ಫೈಲ್ಸ್ ಸಬ್ ಡೈರೆಕ್ಟರಿ ಎಲ್ಲ ಚೆಕ್ ಮಾಡಿ ಅದು ನ್ಯೂ ಪ್ರಾಕ್ಸ್ಗೆ ಅದು ಸೆಂಡ್ ಮಾಡುತ್ತೆ. ಸೊ ದಿಸ್ ಇಸ್ ದ ಆಪ್ಷನ್ ಫಾರ್ CP ಕಮಾಂಡ್. ಯಾವ್ದು, -i ಮತ್ತೆ -r. ಓಕೆ, ನೆಕ್ಸ್ಟ್ ಕಮಾಂಡ್ ಇಸ್ RM ಅಂತ ಅಂತೀವಿ. RM means removing files ಅಂತ. ಸೊ ಹೆಂಗೆ ಕೊಡ್ತೀರಾ ಇಲ್ಲಿ ರಿಮೂವಿಂಗ್ ಫೈಲ್ಸ್ ಅಂದ್ರೆ, see here like this, RM ಚಾಪ್ಟರ್ 01, ಚಾಪ್ಟರ್ 02. ಸೊ ಈ ರೀತಿ ಕೊಡ್ತೀರಾ. ಸೊ ಇಟ್ ವಿಲ್ ಡಿಲೀಟ್ ಬೋತ್ ದ ಚಾಪ್ಟರ್ 1 and ಚಾಪ್ಟರ್ 2 ಫೈಲ್. ಮೀನ್ಸ್ ಯು ಆರ್ ರಿಮೂವಿಂಗ್ ದ ಫೈಲ್ಸ್. ಅದಕ್ಕೆ ನೀವು ಯಾವ್ದು ಯೂಸ್ ಮಾಡ್ತೀರಾ, RM ಕಮಾಂಡ್ ನ ಯೂಸ್ ಮಾಡ್ತೀರಾ. ಸೊ ನೀವು ಈ ರೀತಿನೇ ಯೂಸ್ ಮಾಡ್ಬೋದು, RM ಸೊ ಪ್ರಾಕ್ಸ್ ಚಾಪ್ಟರ್ 01. ಓಕೆ, ಅಂಡ್ ದೆನ್ ಪ್ರಾಕ್ಸ್ ಚಾಪ್ಟರ್ 02. ಅಂದ್ರೆ ನೀವು ಡೈರೆಕ್ಟರಿ ಥ್ರೂನು ಯೂಸ್ ಮಾಡಿ, ಡೈರೆಕ್ಟರಿ ಟ್ರೀನು ಕೂಡ ಕೊಡ್ಬೋದು ಯಾವುದಕ್ಕೆ, RM ಕಮಾಂಡಿಗೆ. ಅಥವಾ ನೀವು $RM ಸ್ಟಾರ್ ಅಂತ ಕೊಟ್ರೆ ಮುಗೀತು, ಏನೇನು ಫೈಲ್ಸ್ ಇರುತ್ತೋ ಎಲ್ಲಾ ಫೈಲ್ಸು ಡಿಲೀಟ್ ಆಗುತ್ತೆ. ಓಕೆ, ಸೊ RMಗೆ ಕೂಡ
ಆಪ್ಷನ್ ಇದೆ. ಏನೇನು ಆಪ್ಷನ್ ಅಂದರೆ see here, first is -i option RM ಗೆ RM -i chapter 01 ಅಂತ ಕೊಟ್ರೆ ಏನಂತ ಬರುತ್ತೆ, RM remove file remove chapter 01 yes or no ಅಂತ ಕೇಳುತ್ತೆ. ಅಂದ್ರೆ ಇನ್ನೊಂದ್ಸತಿ ವಾರ್ನಿಂಗ್ ಬರುತ್ತೆ. ಐ ಅಂತ ಕೊಟ್ರೆ ಇನ್ನೊಂದ್ಸತಿ ವಾರ್ನಿಂಗ್ ಬರುತ್ತೆ. ಹೆಂಗೆ CPL ಕೇಳ್ತಿತ್ತೋ ಅದೇ ರೀತಿ ರಿಮೂವ್ ಚಾಪ್ಟರ್ 01 ಎಸ್ ಆರ್ ನೋ ಅಂತ. ನೀವು ವೈ ಅಂತ ಕೊಟ್ರೆ ಚಾಪ್ಟರ್ 1 ಡಿಲೀಟ್ ಆಗುತ್ತೆ, ಎನ್ ಅಂತ ಕೊಟ್ರೆ ಡಿಲೀಟ್ ಆಗಲ್ಲ. ಅಂದ್ರೆ ನೀವು ಬೈ ಚಾನ್ಸ್ ಬೇರೆ ನೇಮ್ ಏನಾದರೂ ಕೊಟ್ಟಿದ್ದೀರಾ ಅಂತ ಯು ಕ್ಯಾನ್ ಚೆಕ್. ಅದಕ್ಕೆ -i ಆಪ್ಷನ್ನ ಯೂಸ್ ಮಾಡ್ತೀವಿ. ಸೊ ಇದು ಅಷ್ಟೇ ರಿಕರ್ಸಿವ್ -r ಆರ್ ಕ್ಯಾಪಿಟಲ್ ಆರ್ ಎಂ ಜೊತೆಗೆ ಯು ಕ್ಯಾನ್ ಯೂಸ್ ದ ಆಪ್ಷನ್ -r. ಇದು ಅಷ್ಟೇ ರಿಕರ್ಸಿವ್ ಟ್ರೀ ವಾಕ್ ಅಂತ ಅಂತೀವಿ. ಅಂದ್ರೆ ಇದು ಕೂಡ ಚೆಕ್ ಮಾಡುತ್ತೆ ಫೈಲ್ಸ್ ಯಾವ್ದಾದ್ರು ಈ ಡಿಲೀಟ್ ಮಾಡಕ್ ಮುಂಚೆ ಇದ್ರೊಳಗಡೆ ಯಾವ್ದಾದ್ರು ಬೇರೆ ಫೈಲ್ಸ್ ಡೈರೆಕ್ಟ್ರೀಸ್ ಇದೆಯಾ ಅಂತ ಚೆಕ್ ಮಾಡುತ್ತೆ. ಸೊ ನೆಕ್ಸ್ಟ್ ಈಸ್ RM ಈ ರೀತಿ ಯೂಸ್ ಮಾಡ್ತೀರಾ, RM -r ಸ್ಟಾರ್ ಅಂತ. ಮೀನ್ಸ್ ಇಟ್ ವಿಲ್ ರಿಮೂವ್ ದ ಫೈಲ್ಸ್ ಫ್ರಮ್ ದ ಸಿಸ್ಟಮ್. ಅದಕ್ಕೆ ಇಟ್ ಬಿಹೇವ್ಸ್ ಎ RMDR ರಿಮೂವ್ ಡೈರೆಕ್ಟರಿ ತರನೇ ವರ್ಕ್ ಆಗುತ್ತೆ. ಯಾಕೆ ಹೇಳ್ರಿ, R ಸ್ಟಾರ್ ಅಂತ ಕೊಟ್ರೆ ಏನು, ಸೊ ಇದು ರಿಕರ್ಸಿವ್ ಎಲ್ಲ ಸಬ್ ಡೈರೆಕ್ಟರಿ ಇದೆಯಾ ಎಂಟಿ ಆದ್ಮೇಲೆ ಅದು ಡಿಲೀಟ್ ಮಾಡುತ್ತಲ್ವಾ RMDIR. ಸೊ ಬಟ್ ಇಲ್ಲಿ -r ಅಂತ ಕೊಟ್ಟರು ಅಷ್ಟೇ, ಇದ್ರೊಳಗಡೆ ಏನಾದ್ರು ಫೈಲ್ಸ್ ಇದೆಯಾ ಅಂತ ಚೆಕ್ ಮಾಡಿ ಡಿಲೀಟ್ ಆಗುತ್ತೆ. ಸೊ ಅದಕ್ಕೆ ಇದು RM -r ಈಸ್ ಸೇಮ್ ಆಸ್ ದ RMDIR. ಸೊ ನೆಕ್ಸ್ಟ್ -f ಅಂತ -f ಅಂತ ಕೊಡ್ತೀರಾ. ಮೀನ್ಸ್ ಫೋರ್ಸಿಂಗ್ ರಿಮೂವಲ್ ಅಂತ. ಕೆಲವೊಂದು ಫೈಲ್ಸ್ಗೆ ರೈಟ್ ಪ್ರೊಟೆಕ್ಟೆಡ್ ಕೊಟ್ಟಿರ್ತಾರೆ. ಅಂದ್ರೆ ರೈಟ್ ಪ್ರೊಟೆಕ್ಟ್ ಅಂದ್ರೆ ನೀವು ಓನ್ಲಿ ಆ ಫೈಲ್ಸ್ನ ಡಿಲೀಟ್ ಮಾಡ್ಬೋದಷ್ಟೇ, ನೀವು ಅದಕ್ಕೆ ಏನ್ ಇನ್ಫಾರ್ಮೇಶನ್ ರೈಟ್ ಮಾಡೋಕ್ಕಾಗಲ್ಲ. ಆ ಥರ ಒಂದು ಪ್ರೊಟೆಕ್ಟೆಡ್ ಫೈಲ್ಸ್ ಇರುತ್ತೆ. ಅಂಥ ಫೈಲ್ಸ್ ಕೂಡ ಈ ರೀತಿ ಕೊಟ್ರೆ ಡಿಲೀಟ್ ಆಗುತ್ತೆ. RF ಅಂತ ಕೊಟ್ರೆ, RF ಸ್ಟಾರ್ ಅಂತ ಕೊಟ್ರೆ ಇಟ್ ವಿಲ್ ಡಿಲೀಟ್ ಆಲ್ ದ ಪ್ರೊಟೆಕ್ಟೆಡ್ ಫೈಲ್ಸ್ ಆಲ್ಸೋ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ರಿಮೂವಿಂಗ್ ಫೈಲ್ಸ್. ನೆಕ್ಸ್ಟ್ ಕಮಾಂಡ್ ಇಸ್ MV. ನೆಕ್ಸ್ಟ್ ಕಮಾಂಡ್ MV ಅಂತ ಅಂತೀವಿ. ಅಂದ್ರೆ ರೀನೇಮಿಂಗ್ ಫೈಲ್ಸ್. ನೀವು ಫೈಲ್ಸ್ ನ ರೀನೇಮ್ ಮಾಡ್ಬೋದು. ಒಂದು ನೇಮ್ ಕೊಟ್ಟಿರ್ತೀರಾ, ಇನ್ನೊಂದು ನೇಮ್ ಆಗಿ ಅದು ರೀನೇಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಚಾಪ್ಟರ್ 01 man 01 means it will rename the chapter 01 as man 01. ಚಾಪ್ಟರ್ 01 ಇರೋದು man 01 ಆಗಿ ಚೇಂಜ್ ಆಗುತ್ತೆ ಅಷ್ಟೇ. ಸೊ ನೀವು ಡೈರೆಕ್ಟ್ರಿ ಕೂಡ ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ PIS ಇರೋದನ್ನ PER ಡೈರೆಕ್ಟ್ರಿ ಅಂತ. ಯು ಕ್ಯಾನ್ rename the directory name also by using the MV command. Okay, so this is about the MV command. So last is command is more. Next command is more ಅಂತ ಅಂತೀವಿ. ಸೊ ನೀವು ಆಲ್ರೆಡಿ ಕೇಳಿದ್ದೀರಾ ಮೋರ್ ಅಂತ ಯಾವಾಗ ಮ್ಯಾನ್ ಕಮಾಂಡ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ಮಲ್ಟಿಪಲ್ ಪೇಜಸ್ ಇದ್ದಾಗ ಅದನ್ನ ಪೇಜರ್ ಪ್ರೋಗ್ರಾಮ್ಗೆ ಸೆಂಡ್ ಮಾಡ್ತೀವಲ್ವಾ. ಸೊ ಪೇಜರ್ ಪ್ರೋಗ್ರಾಮ್ ಅಲ್ಲಿ ಮೋರ್ ಅಥವಾ ಲೆಸ್ ಅಂತ ಎರಡು ಕಮಾಂಡ್ ಇರುತ್ತೆ. ಯೂಶುವಲಿ ಯುನಿಕ್ಸ್ ಅಲ್ಲಿ ಮೋರ್ ಯೂಸ್ ಮಾಡ್ತೀವಿ, ಲೈನಕ್ಸ್ ಅಲ್ಲಿ ಲೆಸ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಮೋರ್ ಕಮಾಂಡ್ ಏನಕ್ಕೆ ಅಂದ್ರೆ ಲೈಕ್ ದಿಸ್. ನೀವು ಫಾರ್ ಎಕ್ಸಾಂಪಲ್ ಮೋರ್ ಅಂತ ಕೊಟ್ಟು ಚಾಪ್ಟರ್ 01 ಅಂತ ಕೊಡ್ತೀವಿ. ಸೊ ಅವಾಗ ಚಾಪ್ಟರ್ 01 ಅಲ್ಲಿರೋ ಇನ್ಫಾರ್ಮೇಶನ್ ಪೇಜ್ ಬೈ ಪೇಜು ಅಂದ್ರೆ ಒಂದೊಂದೇ ಪೇಜು ಡಿಸ್ಪ್ಲೇ ಆಗ್ತಾ ಬರುತ್ತೆ. ಸೊ ನಿಮಗೆ ಲಾಸ್ಟ್ ಅಲ್ಲಿ ಯಾವ ರೀತಿ ಪ್ರಿಂಟ್ ಆಗುತ್ತೆ ಅಂದ್ರೆ ಪೇಜ್ ಲಾಸ್ಟ್ ಅಲ್ಲಿ ಈ ರೀತಿ ಪ್ರಿಂಟ್ ಆಗಿರುತ್ತೆ, ಮೋರ್ 17% ಅಂತ. ಸೊ ಹಿಂಗಂದ್ರೆ ಏನು ಅಂದ್ರೆ ಈ ಪೇಜ್ ಡಿಸ್ಪ್ಲೇ ಆಗುತ್ತೆ. ಮೋರ್ ಅಲ್ಲಿ ಪೇಜ್ ಡಿಸ್ಪ್ಲೇ ಆಗಿ ಕೆಳಗಡೆ ಈ ರೀತಿ ಇನ್ಫಾರ್ಮೇಶನ್ ಇರುತ್ತೆ. ಅಂದ್ರೆ ಚಾಪ್ಟರ್ 01 ಅಲ್ಲಿರೋ ಫೈಲ್ ಅಲ್ಲಿ 17% ಇನ್ಫಾರ್ಮೇಶನ್ ಈ ಪೇಜ್ ಅಲ್ಲಿ ಇದೆ ಅಂತ. ಚಾಪ್ಟರ್ 01 ಅಲ್ಲಿ ಎಷ್ಟೊಂದು ಇನ್ಫಾರ್ಮೇಶನ್ ಇರುತ್ತೆ, ಆ ಇನ್ಫಾರ್ಮೇಶನ್ 17% ಮಾತ್ರ ಈ ಪೇಜ್ ಅಲ್ಲಿ ಡಿಸ್ಪ್ಲೇ ಆಗಿದೆ ಅಂತ ಬರುತ್ತೆ. ಇನ್ನು ಉಳಿದಿದ್ದ ಇನ್ಫಾರ್ಮೇಶನ್ ಎಲ್ಲ ನೆಕ್ಸ್ಟ್ ಪೇಜ್ ಅಲ್ಲಿ ಇರುತ್ತೆ ಅಂತ ಬರುತ್ತೆ.
ಸೊ ನೀವಿಲ್ಲಿ ನ್ಯಾವಿಗೇಷನ್ ಯೂಸ್ ಮಾಡ್ಬೋದು ಎಲ್ಲಿ ಮೋರಲ್ಲಿ. ಸೊ ಏನಂತ ಎಫ್ ಮತ್ತೆ ಬಿ ಅಂತ ಎರಡು ಯೂಸ್ ಮಾಡ್ತೀರಾ. ಅಂದ್ರೆ ಎಫ್ ಅಂದ್ರೆ ನೆಕ್ಸ್ಟ್ ಫಾರ್ವರ್ಡ್ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ, ಬಿ ಅಂತ ಕೊಟ್ರೆ ಮೂವ್ ಬ್ಯಾಕ್ ಒನ್ ಪೇಜ್ ಬ್ಯಾಕ್ ಆಗಿ ಮೂವ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮೋರ್ ಫಸ್ಟ್ ಪೇಜ್, ಸೆಕೆಂಡ್ ಪೇಜಲ್ಲಿ ಎಷ್ಟೋ 18%, ಥರ್ಡ್ ಪೇಜ್. ನೀವು ಎಫ್ ಅಂತ ಕೊಟ್ರೆ ಸೆಕೆಂಡ್ ಪೇಜಿಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಎಫ್ ಕೊಟ್ರೆ ಥರ್ಡ್ ಪೇಜಿಗೆ ಹೋಗುತ್ತೆ. ಬಿ ಅಂತ ಕೊಟ್ರೆ ಅಗೇನ್ ಮತ್ತೆ ಒನ್ ಪೇಜ್ ಬ್ಯಾಕ್ ಬರುತ್ತೆ. ಇದಕ್ಕೆ ನ್ಯಾವಿಗೇಷನ್ ಅಂತ ಅಂತೀವಿ. ಸೊ ರಿಪೀಟ್ ಫೀಚರ್ಸ್ ಇರುತ್ತೆ ಇದರಲ್ಲಿ. ಅಂದ್ರೆ ರಿಪೀಟ್ ಫೀಚರ್ಸ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ 10F ಅಂತ ಕೊಡ್ಬೋದು, ನಂಬರ್ಸ್ ಕೊಡ್ಬೋದು. 10F ಅಂತ ಕೊಟ್ರೆ ಏನು, ಇಟ್ ವಿಲ್ ಮೂವ್ ಫಾರ್ವರ್ಡ್ 10 pages ಅಂತ. ಸೊ 30B ಅಂತ ಕೊಟ್ರೆ ಇಟ್ ವಿಲ್ ಮೂವ್ ಬ್ಯಾಕ್ವರ್ಡ್ಸ್ 30 pages. ಸೊ 30 pages ಬ್ಯಾಕ್ ಬರುತ್ತೆ. 10F ಅಂತ ಕೊಟ್ರೆ 10 pages ಫಾರ್ವರ್ಡ್ ಅಂದ್ರೆ ನೆಕ್ಸ್ಟ್ 10 pagesಗೆ ಹೋಗುತ್ತೆ. ಸೊ ನೀವು ರಿಪೀಟಿಂಗ್ ದ ಲಾಸ್ಟ್ ಕಮಾಂಡ್ ಡಾಟ್ ನ ಯೂಸ್ ಮಾಡ್ತೀರಿ. ಏನಕ್ಕೆ? ಟು ರಿಪೀಟ್ ಲಾಸ್ಟ್ ಕಮಾಂಡ್ ನ. ಈಗ ನೀವು 10F ಅಂತ ಕೊಟ್ಟಿರ್ತೀರಾ, ನೀವು ಲಾಸ್ಟ್ ಕಮಾಂಡ್ ಮತ್ತೆ ಡಾಟ್ ಅಂತ ಕೊಟ್ರೆ ಸಾಕು, ಮತ್ತೆ 10 pages ಮುಂದಕ್ಕೆ ಹೋಗುತ್ತೆ. ಮತ್ತೆ ಡಾಟ್ ಕೊಟ್ರೆ ಮತ್ತೆ 10 pages ಮುಂದೆ ಹೋಗುತ್ತೆ. ನೀವು ಆಲ್ರೆಡಿ 30B ಅಂತ ಟೈಪ್ ಮಾಡಿರ್ತೀರಾ. ಸೊ 30B ನ ಇನ್ನೊಂದ್ಸಲ ಎಕ್ಸಿಕ್ಯೂಟ್ ಮಾಡ್ಬೇಕು, ಅವಾಗ ಡಾಟ್ ಅಂತ ಕೊಟ್ರೆ ಸಾಕು. ಸೊ ಟು ರಿಪೀಟ್ ದ ಲಾಸ್ಟ್ ಕಮಾಂಡ್ ಯು ಹ್ಯಾವ್ ಟು ಯೂಸ್ ದ ಡಾಟ್ ಆಪರೇಟರ್. ಸೊ ಸರ್ಚಿಂಗ್ ಫಾರ್ ಎ ಪ್ಯಾಟ್ರನ್. ಈಗ ಎಷ್ಟೊಂದು ಪೇಜಸ್ ಇರುತ್ತೆ, ನಾವು ಯಾವುದೋ ಒಂದು ಪ್ಯಾಟ್ರನ್ ವೈಲ್ ಲೂಪ್ ನ ಹುಡುಕ್ತಾ ಇರ್ತೀವಿ. ಅವಾಗ ನೀವು ವೈಲ್ ನ ಹುಡುಕ್ತಾ ಇದ್ದೀರಾ ಅಂದ್ರೆ ಸೊ ಸ್ಲಾಶ್ ವೈಲ್ ಅಂತ ಕೊಡ್ಬೇಕು. ಅವಾಗ ಇಟ್ ವಿಲ್ ಸರ್ಚ್ ದ ವೈಲ್ ಲೂಪ್ ಇನ್ ದ ಪೇಜ್. ಅಂಡರ್ಸ್ಟುಡ್? ಏನೋ ಒಂದು ಸರ್ಚ್ ಮಾಡೋಕ್ಕೆ ನೀವೇನ್ ಮಾಡಬೇಕು, ಸ್ಲಾಶ್ ಸಿಂಬಲ್. ನೀವು ಬೇರೆ ಫಾರ್ ಲೂಪ್ ನ ಹುಡುಕ್ತಾ ಇದ್ದೀರಾ, ಅವಾಗ ಸ್ಲಾಶ್ ಫಾರ್ ಅಂತ ಕೊಟ್ರೆ ಇಟ್ ವಿಲ್ ಸರ್ಚ್ ದ ಫಾರ್ ಲೂಪ್. ಓಕೆ, ದಿಸ್ ಇಸ್ ಅಬೌಟ್ ದ ಮೋರ್ ಸೊ ಮೋರ್ ಅಲ್ಲಿ ಮತ್ತೆ ಪೈಪ್ಲೈನ್ ಕೂಡ ಯೂಸ್ ಮಾಡ್ಬೋದು ನೀವು. ಪೈಪ್ಲೈನ್ ಹೆಂಗೆ ಅಂದ್ರೆ ls more ಅಂತ ಕೊಡ್ತೀವಿ. ಅಂದ್ರೆ ಔಟ್ಪುಟ್ ಆಫ್ ದ ls ಕಮಾಂಡ್ ವಿಲ್ ಗೋ ಟು ದ ವಿಲ್ ಯೂಸ್ ಆಸ್ ಎ ಇನ್ಪುಟ್ ಫಾರ್ ದ ಮೋರ್ ಕಮಾಂಡ್ ಅಂತ. ಸಿ ಹಿಯರ್, ಸೊ $ls pipeline more. ಸೊ ls ಔಟ್ಪುಟ್ ಮೋರ್ಗೆ ಇನ್ಪುಟ್ ಆಗುತ್ತೆ. ಅಂದ್ರೆ ಅವಾಗ ls ಔಟ್ಪುಟ್ ಮೋರ್ ಅಲ್ಲಿ ಒಂದು ಪೇಜ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಎಷ್ಟು 16% ಇನ್ಫಾರ್ಮೇಶನ್, ಸೆಕೆಂಡ್ ಪೇಜ್ ಅಲ್ಲಿ ಅಗೇನ್ 18% ಇನ್ಫಾರ್ಮೇಶನ್. ಈ ರೀತಿ ಮೋರಿಗೆ ಅದು ಹೋಗುತ್ತೆ. ಸೊ ಮೋರ್ಗೆ ನೀವು ಪೈಪ್ಲೈನ್ ಕಮಾಂಡ್ ಕೂಡ ಯೂಸ್ ಮಾಡ್ಬೋದು. ದಿಸ್ ಇಸ್ ಅಬೌಟ್ ದ ಮೋರ್ ಕಮಾಂಡ್. ಇನ್ ದ ನೆಕ್ಸ್ಟ್ ಕ್ಲಾಸ್ ಲೆಟ್ಸ್ ಸಿ ದ ರಿಮೈನಿಂಗ್ ಕಮಾಂಡ್ಸ್ ಇನ್ ದ ಹ್ಯಾಂಡ್ಲಿಂಗ್ ಆರ್ಡಿನರಿ ಫೈಲ್ಸ್.